ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಕಾಲ ಸರಿದಂತೆ ಹಸ್ತಿನಾಪುರದ ಜನರಿಗೆ ಈ ಕೌರವರ ದುರ್ಗುಣಗಳು, ಪಾಂಡವರ ಸುಗುಣಗಳು ನಿಚ್ಚಳವಾಗಿ ಸ್ಪಷ್ಟವಾಗಿ ಕಾಣತೊಡಗಿದೆ. ಜನರು, ಅದರಲ್ಲೂ ಈ ಯುಧಿಷ್ಠಿರ ಅತ್ಯಂತ ಜನಪ್ರಿಯನ. ಅವನ ತಾಳ್ಮೆ, ವಿವೇಕ, ನ್ಯಾಯ ತತ್ಪರತೆ, ಕರುಣೆ ಇವೆಲ್ಲವನ್ನೂ ನೋಡಿ ಜನರು ಅವನಿಗೆ ಧರ್ಮರಾಜ ಎನ್ನುವ ಅನುವರ್ತಕ ನಾಮದಿಂದ ಕರೆಯತೊಡಗಿ. ಅವರು ಔಪಚಾರಿಕವಾಗಿ ಮಾತನಾಡುವಾಗ, ಒಬ್ಬರಿಗೊಬ್ಬರು ಸಭೆಗಳಲ್ಲಿ ಸೇರಿದ ಚರ್ಚೆಗಳಲ್ಲಿರುವಾಗ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದರು. ಭೀಷ್ಮನಂತೂ ಮುಂಚೆಯೇ ರಾಜ್ಯವನ್ನು ತ್ಯಜಿಸಿಬಿಟ್ಟ. ಧೃತರಾಷ್ಟ್ರ ತಾತ್ಕಾಲಿಕ ರಾಜನಷ್ಟೇ ಹೊರತು ಶಾಶ್ವತ ರಾಜನಲ್ಲ. ನಮಗೆ ಯುಧಿಷ್ಠಿರನೇ ರಾಜನಾಗಬೇಕು. ಅವನೇ ರಾಜನಾದರೆ ಒಳ್ಳೆಯದು. ಅವನು ಹಿರಿಯರಾದ ಭೀಷ್ಮ, ದ್ರೋಣ, ಆಚಾರ್ಯರಂಥವರನ್ನು ಅತ್ಯಂತ ಗೌರವದಿಂದ ಕಾಣುತ್ತಾನೆ. ಅವನೇ ರಾಜನಾಗಬೇಕು ಎನ್ನುವ ಮಾತನ್ನು ಆಡುತ್ತಿದ್ದರು. ಈ ವಿಷಯ ಭಟರ ಮೂಲಕ ದುರ್ಯೋಧನನಿಗೆ ತಲುಪಿತು. ಮುಂಚೆಯೇ ಈ ದುರ್ಯೋಧನ ಭೀಮನ ಅಸೀಮ ಬಲ, ಅರ್ಜುನನ ಧನುರ್ವಿದ್ಯಾ ಕುಶಲತೆಯನ್ನು ನೋಡಿ ಅತ್ಯಂತ ಮತ್ಸರದಂದಿದ್ದ. ಈಗ ಈ ವಿಷಯವನ್ನು ಕೇಳಿದಾಗ ಅವನಿಗೆ ಇನ್ನೂ ಕಳವಳ, ಬೇಗುದಿ ಹೆಚ್ಚಾಯಿತು. ನಂತರ ಅವನು ತನಗೆ ಆಪ್ತರಾದ ಶಕುನಿ, ಕರ್ಣ, ದುಶ್ಯಾಸನ ಇವರೊಂದಿಗೆ ಮಂತ್ರಾಲೋಚನೆಯಲ್ಲಿ ಮಗ್ನನಾದ. ಏನು ಮಾಡುವುದು ಎಂದು ಈ 4 ಜನ ಸೇರಿಕೊಂಡು ಯೋಚಿಸಿದರು. ನಂತರ ದುರ್ಯೋಧನ ಅತಿ ಶೀಘ್ರವಾಗಿ ತನ್ನ ತಂದೆಯ ಧೃತರಾಷ್ಟ್ರನ ಹತ್ತಿರ ಹೋದ. ಅವನು ಹೇಳಿದ, ತಂದೆ, ನಿನಗೆ ಗೊತ್ತಿದೆ, ನೀನು ತಿಳಿದುಕೊಂಡಿದ್ದೀಯೇ ಈ ಪುರದ ಜನರು ಏನು ಮಾತನಾಡುತ್ತಿದ್ದಾರೆ ಎಂಬುದನ್ನು. ನೀನು ರಾಜನಾಗುವುದು ಅವರಿಗೆ ಬೇಡವಂತೆ, ಯುಧಿಷ್ಠಿರನೇ ರಾಜನಾಗಬೇಕಂತೆ. ನಿಜ ಹೇಳಬೇಕೆಂದರೆ ನೀನು ಪಾಂಡವಿಗಿಂತ ನೀನೇ ದೊಡ್ಡವನು. ಪಾಂಡುವಿನ ಅಣ್ಣ ನೀನು. ನಿನಗೆ ಈ ರಾಜ್ಯ ಲಭಿಸಬೇಕಾಗಿತ್ತು. ಆದರೆ ನೀನು ಕ್ರೂರನಾಗಿದ್ದರಿಂದ ಈ ರಾಜ್ಯ ಪಾಂಡುವಿಗೆ ಹೋಯಿತು. ಈಗ ಯುಧಿಷ್ಠಿರನೇನಾದರೂ ರಾಜನಾದರೆ ಮುಂದೆ ಅವನ ಮಗ, ನಂತರ ಅವನ ಮಗ, ಹೀಗೆ ಪಾಂಡುವಿನ ಸಂತತಿಯೇ ರಾಜ್ಯವಾಳಲು ಪ್ರಾರಂಭಿಸುತ್ತದೆ. ನಮಗೆ ರಾಜಕುಮಾರರೆಂಬ ಹಣೆಪಟ್ಟಿಯೂ ಇರುವುದಿಲ್ಲ. ಮುಂದೆ ಇವರು ಹಾಕಿದ ಪಿಂಡವನ್ನು ತಿಂದುಕೊಂಡು ನಾವು ಇರಬೇಕಾಗುತ್ತದೆ. ನಾವು ತಲೆ ಎತ್ತಿ ಬಾಳುವುದಕ್ಕೆ ಆಗುತ್ತದೆಯೇ? ಈಗ ನೀನು ಇದಕ್ಕೆ ಏನಾದರೂ ಏರ್ಪಾಡನ್ನು ಮಾಡಲೇಬೇಕು ಎಂದ ದುರ್ಯೋಧನ. ಈ ಧೃತರಾಷ್ಟ್ರನಿಗೆ ಮುಂಚೆಯೇ ಕಣಿಕನ ಬೋಧನೆ ಆಗಿ ಹೋಗಿತ್ತು. ಆದರೆ ಧೃತರಾಷ್ಟ್ರನಿಂದ ಮಗು ದುರ್ಯೋಧನ ಪಾಂಡು ಬಹಳ ಧರ್ಮಾತ್ಮನಾಗಿದ್ದ. ಎಲ್ಲ ಬಂಧುವರ್ಗದವರನ್ನು ಅತ್ಯಂತ ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿದ್ದ. ನನ್ನನ್ನು ಕಂಡರಂತೂ ಅವನಿಗೆ ಅಪಾರ ಗೌರವ ಪ್ರೀತಿಗಳಿದ್ದವು. ಅವನು ನನ್ನನ್ನು ಬಿಟ್ಟು ಊಟ ತಿಂಡಿ ಮಾಡಿದ ಒಂದು ದಿನವೂ ನನಗೆ ಜ್ಞಾಪಕವಿಲ್ಲ. ಅಷ್ಟು ಅಕ್ಕರೆಯನ್ನು ನನ್ನಲ್ಲಿ ತೋರಿಸುತ್ತಿದ್ದ ಮತ್ತು ಪ್ರಜೆಗಳನ್ನು ಅಷ್ಟೇ ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿದ್ದ. ಅವರಿಗೋಸ್ಕರ ಏನನ್ನು ಬೇಕಾದರೂ ತ್ಯಜಿಸುವಂತಹ ಸ್ಥಿತಿಯಲ್ಲಿ ಅವನಿದ್ದ. ಈಗ ಯುಧಿಷ್ಠಿರ ಅವನ ಮಗ, ಅವನಂತೆಯೇ ಧರ್ಮಪರಾಯಣನಾಗಿದ್ದಾನೆ. ಏನು ಮಾಡುವುದು? ನಾವು ಈಗ ಪಾಂಡವರಿಗೆ ರಾಜ್ಯದಲ್ಲಿ ಹಕ್ಕಿಲ್ಲ ಎಂದು ಹೇಳಿದರೆ ಈ ಪ್ರಜೆಗಳು ನಮ್ಮನ್ನು ಬಿಡುತ್ತಾರೆ, ನಮಗೆ ಉಳಿಗಾಲವಿರುವುದಿಲ್ಲ ಎಂದ. ಆಗ ದುರ್ಯೋಧನನೆಂದ, ಅಪ್ಪ, ನೀನು ಹೇಳುವುದು ನಿಜ. ಆದರೆ ನಾನು ಈಗಾಗಲೇ ಕೆಲವು ಪುರದ ಪ್ರಮುಖರಿಗೆ, ಸೇನಾ ಪ್ರಮುಖರಿಗೆ ಮತ್ತು ಆಡಳಿತ ವರ್ಗದವರಿಗೆ ಯಥೇಚ್ಛವಾಗಿ ಉಡುಗೊರೆಗಳನ್ನು ಕೊಟ್ಟು ಸನ್ಮಾನಗಳನ್ನು ಮಾಡಿ ಅವರನ್ನು ನನ್ನ ಕಡೆಗೆ ನಾನು ಸೆಳೆದುಕೊಂಡಿದ್ದೇನೆ. ಅದರ ಬಗ್ಗೆ ಚಿಂತೆ ಬೇಡ. ನೀನು ಪಾಂಡವರನ್ನು ಕುಂತಿಯನ್ನು ವಾರಣಾವತಕ್ಕೆ ಕಳುಹಿಸಬೇಕು.
ಸ್ವಲ್ಪ ದಿನ ಅವರು ಅಲ್ಲಿ ಇರಲಿ. ಅಷ್ಟು ಹೊತ್ತಿಗೆ ನಾವು ಈ ರಾಜ್ಯ ಕೋಶಗಳನ್ನು ಪ್ರಜೆಗಳನ್ನು ನಮ್ಮ ಕಡೆಗೆ ಸೆಳೆದುಕೊಳ್ಳೋಣ. ನಂತರ ಅವರು ತಿರುಗಿ ಬರಲಿ, ಆಗ ನಮಗೆ ಭಯವಿರುವುದಿಲ್ಲ ಎಂದ. ಆಗ ಧೃತರಾಷ್ಟ್ರನೆಂದ, ಮಗು, ನಿನ್ನ ಆಲೋಚನೆಯನ್ನು ನಾನೂ ಸಹ ಮಾಡುತ್ತಿದ್ದೆ, ಆದರೆ ಇದು ಪಾಪ ಕಾರ್ಯವಾದ್ದರಿಂದ ನಾನು ಹೇಳದೆ ಸುಮ್ಮನಿದ್ದೆ. ಆದರೆ ಇದಕ್ಕೆ ಹಿರಿಯರಾದ ಭೀಷ್ಮ, ವಿದುರ, ಆಚಾರ್ಯರು ಯಾರೂ ಒಪ್ಪುವುದಿಲ್ಲ. ಏಕೆಂದರೆ ಅವರು ಅಧರ್ಮ ಮಾರ್ಗವನ್ನು ಪಾಲಿಸಲು ಹೋಗುವುದಿಲ್ಲ. ಆ ಹಿರಿಯರ ವಿರೋಧವನ್ನು ಕಟ್ಟಿಕೊಂಡು ನಾವು ರಾಜ್ಯವಾಳುವುದಕ್ಕೆ ಸಾಧ್ಯವೇ? ಏನು ಮಾಡುವುದು ಎಂದ. ಆಗ ದುರ್ಯೋಧನನೆಂದ, ಅಪ್ಪ, ನೀನು ಅದರ ಚಿಂತೆಯನ್ನು ಬಿಡು. ಭೀಷ್ಮ ಪಿತಾಮಹ ನಮ್ಮ ಪಾಂಡವರಿಗೂ ಕೌರವರಿಗೂ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತೆ. ಹಾಗಾಗಿ ತಾತ ತಟಸ್ಥನಾಗಿ ಉಳಿಯುತ್ತಾರೆ. ಇನ್ನು ದ್ರೋಣಾಚಾರ್ಯ, ಕೃಪಾಚಾರ್ಯರು ಪಾಂಡವರ ಪಕ್ಷಪಾತಿಯೇ ಹೌದು. ಆದರೆ ದ್ರೋಣರ ಮಗ ಅಶ್ವತ್ಥಾಮ ನಮ್ಮ ಕಡೆಗಿದ್ದಾನೆ. ಮಗ ಅಶ್ವತ್ಥಾಮ ಯಾರ ಕಡೆಗಿರುತ್ತಾನೋ ಅವರ ಕಡೆಗೆ ದ್ರೋಣಾಚಾರ್ಯರು ಇರುತ್ತಾರೆ. ಹಾಗಾಗಿ ದ್ರೋಣಾಚಾರ್ಯರ ಭಯವೂ ಇಲ್ಲ. ಕೃಪಾಚಾರ್ಯರು ಭಾವ ಮತ್ತು ಅಳಿಯ ಅಂದರೆ ದ್ರೋಣಾಚಾರ್ಯ ಮತ್ತು ಅಶ್ವತ್ಥಾಮ ಯಾರ ಕಡೆಗಿರುತ್ತಾರೋ ಅವರು ಸಹ ಅದೇ ಕಡೆಗಿರುತ್ತಾರೆ. ಹಾಗಾಗಿ ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಇನ್ನು ವಿದುರ ನಮ್ಮ ಪೋಷಣೆಯಲ್ಲೇ ಇರುವುದು. ಆತನು ಪಾಂಡವರ ಪಕ್ಷಪಾತಿಯೇ. ಆದರೆ ವಿದುರ ಪಾಂಡವರ ಕಡೆ ಹೋದರೆ ನಮಗೆ ಏನೂ ಹಾನಿ, ಚಿಂತೆಯೂ ಇಲ್ಲ, ನಷ್ಟವೂ ಇಲ್ಲ. ನೀನು ಅವರನ್ನು ಏನಾದರೂ ಮಾಡಿ ವಾರಣಾವತಕ್ಕೆ ಕಳುಹಿಸು. ಈ ವಿಷಯ ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುತ್ತಿದೆ. ಹಾಗಾಗಿ ತಕ್ಷಣವೇ ಈ ಏರ್ಪಾಡನ್ನು ಮಾಡು ಎಂದು ಹೇಳಿದ. ಧೃತರಾಷ್ಟ್ರ ಮಗನ ಮೇಲಿನ ವ್ಯಾಮೋಹದಿಂದ ಇದಕ್ಕೆ ಸಮ್ಮತಿಸಿದ. ನಂತರ ಕೆಲವು ಧೃತರಾಷ್ಟ್ರನ ಮತಿಗಳಾದ ಮಂತ್ರಿಗಳು ಪಾಂಡವರ ಎದುರು ಈ ವಾರಣಾವತವನ್ನು ಬಣ್ಣಿಸತೊಡಗಿದರು. ಈ ವಾರಣಾವತವೆಂಬ ಊರು ಪ್ರಕೃತಿ ಸೌಂದರ್ಯಕ್ಕೆ ಬಹಳ ಹೆಸರುವಾಸಿಯಾಗಿದೆ. ಅಲ್ಲಿ ಒಂದು ಪಶುಪತಿ ಉತ್ಸವ ನಡೆಯುವುದರಲ್ಲಿ ಇತ್ತು. ಆ ಉತ್ಸವಕ್ಕೆ ಲಕ್ಷಾಂತರ ಜನರು ವಿದೇಶಗಳಿಂದಲೂ ಸಹ ಬರುತ್ತಿದ್ದರು. ಆ ಉತ್ಸವದ ಸಂಭ್ರಮ, ಕಳೆ, ವೈಭವವೇ ಬೇರೆ. ಇದರ ಬಗ್ಗೆ ಆ ಮಂತ್ರಿಗಳು ಪಾಂಡವರ ಎದುರಿಗೆ ಆಗಾಗ್ಗೆ ವರ್ಣಿಸತೊಡಗಿದರು. ಇದರಿಂದ ಪಾಂಡವರಿಗೂ ಅದರಲ್ಲಿ ಸ್ವಲ್ಪ ಮಟ್ಟಿನ ಆಸಕ್ತಿ, ಕುತೂಹಲ ಮೂಡತೊಡಗಿದೆ. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಧೃತರಾಷ್ಟ್ರ ರಾಜಸಭೆಯಲ್ಲಿ ಯುಧಿಷ್ಠಿರನಿಗೆ ಹೇಳಿದ, ಈ ಮಂತ್ರಿಗಳು ಹೇಳುತ್ತಿರುವುದನ್ನು ನೋಡಿದರೆ, ವರ್ಣಿಸತೊಡಗಿರುವುದನ್ನು ನೋಡಿದರೆ ಅದು ಬಹಳ ವೈಭವವಾಗಿರುತ್ತದೆ. ನನ್ನಿಂದ ಒಂದು ಅದನ್ನು ನೋಡುವ ಭಾಗ್ಯವಿಲ್ಲ. ನೀವು ಪಾಂಡವರು ಕುಂತಿಯೊಂದಿಗೆ ವಾರಣಾವತಕ್ಕೆ ಸ್ವಲ್ಪ ದಿನ ಹೋಗಿ ಬನ್ನಿ. ಅಲ್ಲಿ ಆನಂದದಿಂದ ಈ ಪಶುಪತಿ ಉತ್ಸವವನ್ನು ಎಲ್ಲವನ್ನೂ ನೋಡಿಕೊಂಡು ಬನ್ನಿ ಎಂದ. ಯುಧಿಷ್ಠಿರನಿಗೆ ಇದರ ಹಿಂದೆ ಏನೋ ಒಂದು ಉದ್ದೇಶ ಇದೆ ಎಂದು ಅನ್ನಿಸತೊಡಗಿತು. ಆದರೆ ಯುಧಿಷ್ಠಿರ ಅಸಹಾಯಕನಾಗಿದ್ದ. ಅವನು ವಿನೀತನಾಗಿ ಆ ರಾಜಸಭೆಯಲ್ಲಿ ಹಿರಿಯರಾದ ಭೀಷ್ಮ, ದ್ರೋಣ, ಆಚಾರ್ಯರು ಇತರರಿಗೆ ಕೈ ಮುಗಿದು, ನಾವು ದೊಡ್ಡಪ್ಪನ ಆದೇಶದಂತೆ ವಾರಣಾವತಕ್ಕೆ ಹೋಗಿ ಬರುತ್ತೇವೆ, ನೀವೆಲ್ಲರೂ ನಮ್ಮನ್ನು ಹರಸಿ ಎಂದು. ಆಗ ಭೀಷ್ಮ, ದ್ರೋಣಾಚಾರ್ಯರು, ಇತರ ಹಿರಿಯರು, ನೀವು ಹೋಗಿ ಸ್ವಲ್ಪ ದಿನ ಆನಂದದಿಂದ ಇದ್ದು ಬನ್ನಿ, ನಿಮ್ಮ ಪ್ರಯಾಣ ಸುಖಕರವಾಗಲಿ ಎಂದು ಹಾರೈಸಿದರು. ಈ ಮಧ್ಯೆ ದುರ್ಯೋಧನ ಪುರೋಚನನೆಂಬ ಒಬ್ಬ ಆಪ್ತ ಬಂಟನಿದ್ದ. ಅವನು ಶಿಲ್ಪಿಯೂ ಆಗಿದ್ದ.
ಈ ಪುರೋಚನ ಹೆಚ್ಚು ಕಮ್ಮಿ ಮಂತ್ರಿಯ ಸ್ಥಾನದಲ್ಲೇ ಇದ್ದ. ದುರ್ಯೋಧನನಿಗೆ ಸಹಾಯಕನೂ ಆಗಿದ್ದ, ಸಲಹೆಗಳನ್ನು ನೀಡುತ್ತಿದ್ದ. ಅಂಥವನನ್ನು ದುರ್ಯೋಧನ ರಹಸ್ಯವಾಗಿ ಕರೆಸಿ ಅವನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳಿದ, ಪುರೋಚನ, ನೀನು ನನಗೆ ಬಹಳ ಆಪ್ತನಾದವನು. ಈ ಸಕಲ ಐಶ್ವರ್ಯವು ನನ್ನದಾಗುವಂತೆ ಮಾಡುವುದು ನಿನ್ನ ಕೈಯಲ್ಲೇ ಇದೆ. ಈಗ ಈ ಪಾಂಡವರು ವಾರಣಾವತಕ್ಕೆ ಬರುತ್ತಾರೆ. ನೀನು ಅಲ್ಲಿಗೆ ಅವರಿಗಿಂತ ಮುಂಚೆ ಅತಿ ವೇಗವಾಗಿ ಓಡುವ ರಥವಂತರಲ್ಲಿ ನೀನು ಅಲ್ಲಿಗೆ ಹೋಗು. ಅಲ್ಲಿ ಒಂದು ಅರಮನೆಯನ್ನು ನಿರ್ಮಿಸು. ಆ ಅರಮನೆ ಹೇಗಿರಬೇಕು ಎಂದರೆ, ಒಂದು ಬೆಂಕಿಯ ಕಿಡಿ ತಾಗಿದರು ತಕ್ಷಣ ಉರಿದು ದಗ್ಧವಾಗಿ ಹೋಗಬೇಕು, ದಹಿಸಿ ಹೋಗಬೇಕು. ಆ ರೀತಿಗಿರಬೇಕು. ಅಂದರೆ ಅದರ ಪದಾರ್ಥಗಳನ್ನು ಮೀನು, ಕುರಿ, ತುಪ್ಪ, ಅರಗುವ ಅಥವಾ ಮೇಣ, ಮರದ ಚಕ್ಕೆ, ಮರದ ಪುಡಿ, ಮರ ಇವುಗಳಿಂದ ಸೇರಿ ಅದರ ಗೋಡೆಗಳನ್ನು ಮಾಡು. ನಿನಗೆ ನಾನು ಹೇಳಿಕೊಡಬೇಕಾಗಿದೆ. ಅಂತಹ ಅರಮನೆಯನ್ನು ನೀನು ಕೊಟ್ಟು ಅದಕ್ಕೆ ಒಂದೇ ಬಾಗಿಲಿರಬೇಕು ಮತ್ತು ಸುತ್ತಲೂ ಎತ್ತರವಾದ ಗೋಡೆ ಇರಬೇಕು. ತಪ್ಪಿಸಿಕೊಳ್ಳಲು ಅವಕಾಶವಾಗಕೂಡದು. ಅಂತಹ ಅರಮನೆಯನ್ನು ನೀನು ನಿರ್ಮಾಣ ಮಾಡು. ಅದರಲ್ಲಿ ಎಲ್ಲ ಸೌಕರ್ಯಗಳು ಇರಬೇಕು. ಕುಳಿತುಕೊಳ್ಳಲು ಸುಖಾಸೀನಗಳಿರಬೇಕು, ಮಲಗಿಕೊಳ್ಳಲು ಮಂಚಗಳಿರಬೇಕು, ಆಯುಧಾಗಾರವೂ ಇರಬೇಕು, ಓಡಾಡಲು ವಾಹನಗಳ ವ್ಯವಸ್ಥೆ ಇರಬೇಕು. ಯಾರಿಗೂ ನೋಡಿದರೆ ಒಂದು ಸ್ವಲ್ಪವೂ ಅನುಮಾನ ಲವಲೇಶವೂ ಬರದಂತಿರಬೇಕು. ಇಂತಹ ಅರಮನೆಯನ್ನು ಕಟ್ಟಿಸಿ ಪಾಂಡವರು ಬಂದಾಗ ನೀನೇ ಅವರನ್ನು ಸ್ವಾಗತ ಮಾಡಿ ತಾತ್ಕಾಲಿಕವಾಗಿ ಅವರಿಗೆ ಬೇರೆ ಗೃಹದ ವ್ಯವಸ್ಥೆಯನ್ನು ಮಾಡಿ, ನಂತರ ರಾಜನ ಆದೇಶ ಎಂದು ಹೇಳಿ ಈ ಅರಮನೆಗೆ ಅವರನ್ನು ಸ್ಥಳಾಂತರಿಸು. ನಂತರ ಅವರಿಗೆ ಯಾವ ಅನುಮಾನವೂ ಬರದೆ ಅವರು ನಿಶ್ಚಿಂತೆಯಾಗಿ ನಿರ್ಭಯದಿಂದ ಇದ್ದಾಗ ಈ ಅರಮನೆಯ ಬಾಗಿಲಿಗೆ ಬೆಂಕಿಯನ್ನು ಹೊತ್ತಿಸು. ನನ್ನ ದಾಯಾದಿಗಳು ನಾಶವಾಗಿ ದಹಿಸಿ ಹೋಗಲಿ. ಆಗ ಪುರದ ಜನರು ಪಾಂಡವರು ತಮ್ಮ ಮನೆಯಲ್ಲೇ ಬೆಂಕಿಯಲ್ಲಿ ಸತ್ತು ಹೋದರು ಎಂದುಕೊಳ್ಳುತ್ತಾರೆ, ನಮ್ಮ ಮೇಲೆ ಬರುವುದಿಲ್ಲ ಎಂದು ಹೇಳಿದ. ಪುರೋಚನ ತಕ್ಷಣವೇ ದುರ್ಯೋಧನನ ಅಣತಿಯನ್ನು ನಿರ್ವಹಿಸಲು ಕಾರ್ಯತತ್ಪರ. ಮುಂದೆ ಪಾಂಡವರು ಈ ಅರಗಿನ ಮನೆಯಿಂದ ಯಾವ ರೀತಿ ಪಾರಾದರು ಎನ್ನುವುದನ್ನು ನಮಸ್ಕಾರ.